ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಶಕ್ತಿ. ರಾಜ್ಯ ರಾಜಕಾರಣದಲ್ಲಿ ಹುಲಿಯಾ ಎಂದೇ ಖ್ಯಾತಿ ಪಡೆದ ರಾಜಕಾರಣಿ. ಇನ್ನು ಕಳೆದ 43 ವರ್ಷಗಳ ಹಿಂದೆ ತಮ್ಮ ರಾಜಕೀಯ ಬದುಕು ಆರಂಭಿಸಿದ್ದ ಸಿದ್ದರಾಮಯ್ಯ ಎಂಬ ಮಾಸ್ ಲೀಡರ್ ನಡೆದು ಬಂದ ರಾಜಕೀಯ ಹಾದಿ ಹೇಗಿತ್ತು? ಮೈಸೂರಿನ ಸಿದ್ದರಾಮಯ್ಯನ ಹುಂಡಿಯ ಸಿದ್ದರಾಮಯ್ಯ ಮುಂದೆ ರಾಜ್ಯದಲ್ಲಿ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿಯಾಗಿ ದಾಖಲೆ ಬರೆದಿದ್ದು ಹೇಗಿತ್ತು ಸಿದ್ದು ಪೊಲಿಟಿಕಲ್ ಜರ್ನಿ? ಆ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಕರ್ನಾಟಕ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯರದ್ದೇ ದಾಖಲೆ. ಕರ್ನಾಟಕ ರಾಜಕಾರಣ ಕಂಡ ಅತ್ಯಪರೂಪದ ಮಾಸ್ ಲೀಡರ್ ಸಿದ್ದರಾಮಯ್ಯ ಕೇವಲ ವ್ಯಕ್ತಿಯಲ್ಲ, ರಾಜ್ಯ ಕಾಂಗ್ರೆಸ್ನ ಅಷ್ಟೇ ಯಾಕೆ ರಾಜ್ಯ ರಾಜಕಾರಣದ ಶಕ್ತಿ ಎಂಬುದು ಅವರ ಅಭಿಮಾನಿಗಳು, ಕಾಂಗ್ರೆಸ್ನ ಬಹುತೇಕ ನಾಯಕರು ಹೇಳೋ ಮಾತು. ಅದು ಒಂದು ಹಂತಕ್ಕೆ ಸತ್ಯ ಕೂಡ. ಅದಕ್ಕೆ ನಿದರ್ಶನವೇ ಕರ್ನಾಟಕದ ರಾಜ್ಯದಲ್ಲಿ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ ಕೀರ್ತಿ ಇದೇ ಸಿದ್ದರಾಮಯ್ಯನವರಿಗೆ ಸಲ್ಲುತ್ತೆ. ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಇನ್ನು ಸಿದ್ದರಾಮಯ್ಯ 1948ರ ಆಗಸ್ಟ್ನಲ್ಲಿ ಮೈಸೂರು ಜಿಲ್ಲೆಯ ಸಿದ್ದರಾಮನಹುಂಡಿ ಎಂಬ ಕುಗ್ರಾಮದಲ್ಲಿ ಸಿದ್ದರಾಮೇಗೌಡ ಮತ್ತು ಬೋರಮ್ಮ ದಂಪತಿ ಪುತ್ರನಾಗಿ ಜನಿಸಿದರು. ಸಿದ್ದರಾಮಯ್ಯ ಕಾನೂನು ಪದವಿ ಪಡೆದಿದ್ದು ಕೂಡ ಒಂದು ರೋಚಕ ಸಂಗತಿಯೇ. ಮೈಸೂರು ವಿಶ್ವವಿದ್ಯಾಲಯದಿಂದ ಕಾನೂನು ಪದವಿ ಪಡೆದಿದ್ದು ಸಿದ್ದು 1978ರಲ್ಲಿ. ಮೈಸೂರಿನ ವಕೀಲರಾದ ನಂಜುಂಡಸ್ವಾಮಿ ಸಿದ್ದರಾಮಯ್ಯರ ಕ್ಷಮತೆ ನಾಯಕತ್ವ ಗುರುತಿಸಿಯೇ ಅವರನ್ನ ರಾಜಕೀಯಕ್ಕೆ ಧುಮುಕುವಂತೆ ಪ್ರೇರೇಪಿಸಿದ್ರು. ನಾನು ಹಳ್ಳಿಗಾಡಿನಿಂದ ಬಂದಂತವನು. ನಾನು ಮುಂದೊಂದು ದಿನ ಶಾಸಕನಾಗ್ತೇನೆ, ಮಂತ್ರಿ ಆಗ್ತೇನೆ, ಮುಖ್ಯಮಂತ್ರಿ ಆಗ್ತೇನೆ, ವಿರೋಧ ಪಕ್ಷದ ನಾಯಕನಾಗ್ತೇನೆ ಅಂತಕ್ಕಂಥ ಕನಸು ಕಂಡಿರಲಿಲ್ಲ. ನಾನು ರಾಜಕಾರಣಕ್ಕೆ ಬಂದದ್ದು ಆಕಸ್ಮಿಕ. ಆ ನಂತರ ಸೃಷ್ಟಿಯಾದದ್ದು ನಿಜಕ್ಕೂ ಇತಿಹಾಸ. ಯಾಕಂದ್ರೆ ಅದೇ ಪ್ರೇರಣೆಯಲ್ಲಿ ಸಿದ್ದರಾಮಯ್ಯ ತಮ್ಮ 35ನೇ ವಯಸ್ಸಿಗೆ ಮೊದಲ ಚುನಾವಣೆ ಎದುರಿಸಿದ್ರು. 1983ರಲ್ಲಿ ಮಾಜಿ ಪ್ರಧಾನಿ ಚರಣ್ ಸಿಂಗ್ ನೇತೃತ್ವದ ಭಾರತೀಯ ಲೋಕದಳದಿಂದ ಟಿಕೆಟ್ ಪಡೆದು ಚಾಮುಂಡೇಶ್ವರಿಯಿಂದ ವಿಧಾನಸಭೆ ಪ್ರವೇಶಿಸಿದ್ರು. ಅಲ್ಲಿಂದ ಸಿದ್ದರಾಮಯ್ಯ ಎಂಬ ಪವರ್ಫುಲ್ ರಾಜಕೀಯ ನಾಯಕನ ಹೆಜ್ಜೆ ಗುರುತುಗಳು ಮೂಡಲು ಶುರುವಾದವು. ಅವರು 78 ರಾಜಕಾರಣಕ್ಕೆ ಬಂದಂತ 78 ಅವರು ತಾಲೂಕ್ ಬೋರ್ಡ್ಗೆ ಚುನಾವಣೆ ನಿಂತಿದ್ರು. 83ನಲ್ಲಿ ಅವರು ಪಕ್ಷದಿಂದ ಟಿಕೆಟ್ ಕೇಳಿದಾಗ, ಜನತಾ ಪಾರ್ಟಿಯಿಂದ ಟಿಕೆಟ್ ಕೇಳಿದಂತ ಸಂದರ್ಭದಲ್ಲಿ, ಟಿಕೆಟ್ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಲೋಕದಳ ಸಿಂಬಲ್ ಮೇಲೆ ಅವರು ಆಯ್ಕೆ ಆದರು. ಇದೇ ಸಮಯದಲ್ಲೇ ಸಿದ್ದರಾಮಯ್ಯ ಕನ್ನಡವನ್ನ ಅಧಿಕೃತ ಭಾಷೆಯಾಗಿ ಅನುಷ್ಠಾನಗೊಳಿಸುವ ಮೇಲ್ವಿಚಾರಣೆಗಾಗಿ ಸ್ಥಾಪಿಸಲಾದ ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷರಾದರು. ಅದೇ ಈಗ ಕನ್ನಡ ಪ್ರಾಧಿಕಾರವಾಗಿದೆ. ಆ ನಂತರ ಸಿದ್ದು 1985ರ ಮಧ್ಯಂತರ ಚುನಾವಣೆಯಲ್ಲಿ ಮತ್ತೆ ಆಯ್ಕೆಯಾಗಿ ಪಶುಸಂಗೋಪನೆ ಸಚಿವರಾದರು. ಆದರೆ 1989ರಲ್ಲಿ ಸೋಲು ಕಂಡರು. ನಂತರ 1994ರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ತಮ್ಮ ಸ್ಥಾನವನ್ನು ಉಳಿಸಿಕೊಂಡು ಮತ್ತು ದೇವೇಗೌಡ ನೇತೃತ್ವದ ಜನತಾದಳ ಸರ್ಕಾರದಲ್ಲಿ ಹಣಕಾಸು ಸಚಿವರಾದರು. ಫೈನಾನ್ಸ್ ಮಿನಿಸ್ಟರ್ ಆಗಿ ಜನ ಏನಪ್ಪಾ ಕುರಿ ಕಾಯ್ತಾ ಇದ್ದಂತ ಕುರುಬರು ಫೈನಾನ್ಸ್ ಮಿನಿಸ್ಟರ್ ಹೇಗೆ ನಿಭಾಯಿಸ್ತಾರೆ ಅಂತ ಹೇಳಿ ಬಹಳ ಅತ್ಯಂತ ಪರಿಣಾಮಕಾರಿಯಾದಂತ ಒಳ್ಳೆಯ ಫೈನಾನ್ಸ್ ಮಿನಿಸ್ಟರ್ ಆಗಿ ಐ ಥಿಂಕ್ 16 ಸಾರಿನೋ ಏನೋ ಈಗ ಬಡ್ಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಎಲ್ಲರೂ ಸಹ ಎಲ್ಲ ಬಡ್ಜೆಟ್ಸ್ ಅನ್ನ ಮೀಡಿಯಾ ಇರ್ಬೋದು, ಸಾರ್ವಜನಿಕವಾಗಿರ್ಬೋದು, ಎಲ್ಲರೂ ಸಹ ಅದನ್ನ ವೆಲ್ಕಮ್ ಮಾಡಿರ್ತಕ್ಕಂಥದನ್ನ ನಾವು ನೋಡ್ತೇವೆ. ಇನ್ನು ದೇವೇಗೌಡರು ಸಿಎಂ ಆದ ವೇಳೆ ಇದೇ ಸಿದ್ದರಾಮಯ್ಯ ಮೊದಲ ಬಾರಿಗೆ ಹಣಕಾಸು ಸಚಿವರಾಗಿ ಆಯ್ಕೆಯಾದರು. ಮುಂದೆ ಜೆಎಚ್ ಪಟೇಲರು ಸಿಎಂ ಆದಾಗ ಆ ಸರ್ಕಾರದಲ್ಲಿ ಮೊದಲ ಬಾರಿಗೆ ಉಪಮುಖ್ಯಮಂತ್ರಿಯಾಗಿದ್ದರು. 2004ರಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಧರ್ಮಸಿಂಗ್ ಮುಖ್ಯಮಂತ್ರಿಯಾಗಿ ಸಮ್ಮಿಶ್ರ ಸರ್ಕಾರವನ್ನು ರಚಿಸಿದಾಗ
ಸಿದ್ದರಾಮಯ್ಯ ಅವರನ್ನ ಮತ್ತೆ ಉಪಮುಖ್ಯಮಂತ್ರಿಯಾಗಿ ನೇಮಿಸಲಾಯಿತು. ಅವರು 1999ರಿಂದ 2004ರವರೆಗೆ ಜೆಡಿಎಸ್ನ ರಾಜ್ಯಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು. ಆದರೆ ಈ ಸಮಯದಲ್ಲಿ ದೇವೇಗೌಡರು ಹಾಗೂ ಸಿದ್ದರಾಮಯ್ಯ ನಡುವೆ ರಾಜಕೀಯ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿತ್ತು. ಅದೇ ಕಾರಣಕ್ಕೆ ಸಿದ್ದು ಅಹಿಂದ ಸಮಾವೇಶಕ್ಕೆ ಮುಂದಾಗಿ ಅದು ದೊಡ್ಡಗೌಡರ ಕೆಂಗಣ್ಣಿಗೆ ಬಿದ್ದು ಮುಂದೆ ಜೆಡಿಎಸ್ ಪಕ್ಷದಿಂದಲೇ ಉಚ್ಚಾಟನೆಯಾಗಬೇಕಾಯಿತು. ಆ ನಂತರ ಎಬಿಪಿಜೆಡಿ ಎಂಬ ಪ್ರಾದೇಶಿಕ ಪಕ್ಷವನ್ನ ರಚಿಸಲು ಬಯಸಿದ್ರು. ಆದರೆ ಅದು ಅಂದುಕೊಂಡ ಮಟ್ಟದಲ್ಲಿ ಕೈಗೂಡದ ಕಾರಣ ಸಿದ್ದು 2006ರಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದರು. ಅಹಮದ್ ಪಟೇಲ್ ಫಿರಾನ್ ಅಂತ ಒಬ್ರು ಇದ್ರು ಇಲ್ಲಿ. ಅವರು ನನಗೆ ಮತ್ತೆ ಅಹಮದ್ ಪಟೇಲ್ಗೆ ಭೇಟಿ ಮಾಡಿಸಿ ಆಮೇಲೆ ಸೋನಿಯಾ ಗಾಂಧಿ ಅವ್ರನ್ನ ಭೇಟಿ ಮಾಡಿ ನಾನು ಕಾಂಗ್ರೆಸ್ ಸೇರ್ಲಿಕ್ಕೆ ತೀರ್ಮಾನ ಮಾಡಿದೆ. ಎರಡ್ 2006ರ ಚಾಮುಂಡೇಶ್ವರಿ ಕ್ಷೇತ್ರದ ಉಪಚುನಾವಣೆಯಲ್ಲಿ ಪ್ರಚಂಡ ಗೆಲುವಿನ ಮೂಲಕ ಸಿದ್ದರಾಮಯ್ಯರ ರಾಜಕೀಯದ ಹೊಸ ಇನ್ನಿಂಗ್ಸ್ ಭರ್ಜರಿಯಾಗಿ ಶುರುವಾಗಿತ್ತು. ಅಲ್ಲಿಂದ ಸಿದ್ದರಾಮಯ್ಯರ ಅದೃಷ್ಟ ಮತ್ತೊಂದು ಮಜಲು ಪಡೆದುಕೊಂಡಿತ್ತು. ಇನ್ನು 2013ರಲ್ಲಿ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ರೆಡ್ಡಿ ಸಹೋದರರ ವಿರುದ್ಧ ಬಳ್ಳಾರಿ ಪಾದಯಾತ್ರೆ ಕಾಂಗ್ರೆಸ್ ಪಕ್ಷವನ್ನ ಸೀದಾ ಅಧಿಕಾರದ ಹಾದಿಯತ್ತಲೇ ಮುಖ ಮಾಡುವಂತೆ ಮಾಡಿತ್ತು. ಅದರಂತೆ 2013ರಲ್ಲಿ ಕಾಂಗ್ರೆಸ್ ಭರ್ಜರಿ ಜಯ ದಾಖಲಿಸಿತ್ತು. 2013ರಲ್ಲಿ ಸಿದ್ದರಾಮಯ್ಯರನ್ನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಮಾಡಲಾಯಿತು. 2013ರ ರಾಜ್ಯ ಚುನಾವಣೆಯಲ್ಲಿ ಸಂಪೂರ್ಣ ಬಹುಮತವನ್ನು ಸಾಧಿಸುವ ಮೂಲಕ ಕಾಂಗ್ರೆಸ್ ಅನ್ನ ಗೆಲುವಿನತ್ತ ಮುನ್ನಡೆಸಿದ ನಂತರ ಸಿದ್ದರಾಮಯ್ಯ ಅವರನ್ನ ಕರ್ನಾಟಕದ 22ನೇ ಮುಖ್ಯಮಂತ್ರಿಯನ್ನಾಗಿ ನೇಮಿಸಲಾಯಿತು. ಅಲ್ಲಿಗೆ ಕಾಂಗ್ರೆಸ್ ಸೇರಿದ ಜಸ್ಟ್ 7 ವರ್ಷಗಳಲ್ಲೇ ಸಿದ್ದು ಸಿಎಂ ಸ್ಥಾನಕ್ಕೆ ಏರೋ ಮೂಲಕ ತಾವೊಬ್ಬ ಪ್ರಬಲ ರಾಜಕಾರಣಿ ಎಂದು ರುಜುಮಾತು ಮಾಡಿಬಿಟ್ಟಿದ್ರು. ಇನ್ನು ಇದೆಲ್ಲದರ ನಂತರ ಅಂದ್ರೆ 2018ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಪಡೆಯಲು ವಿಫಲವಾದಾಗ ಸಿದ್ದು ಅನಿವಾರ್ಯವಾಗಿ ತಾವು ಬಲವಾಗಿ ವಿರೋಧಿಸುತ್ತಿದ್ದ ಜೆಡಿಎಸ್ ಜೊತೆ ಸೇರಿ ಸರ್ಕಾರವನ್ನ ರಚಿಸುವಂತಾಯಿತು. ಬಳಿಕ ಸಮ್ಮಿಶ್ರ ಸರ್ಕಾರ ಪತನಗೊಂಡು ಯಡಿಯೂರಪ್ಪ ಮತ್ತೆ ಸಿಎಂ ಗಾದಿಗೇರಿದಾಗ ಸಿದ್ದರಾಮಯ್ಯ ಮತ್ತೆ ವಿಪಕ್ಷ ನಾಯಕನಾಗಿ ಕಾರ್ಯನಿರ್ವಹಿಸಿದ್ರು. ಇನ್ನು 2023ರಲ್ಲಿ ಮತ್ತೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸ್ಪಷ್ಟ ಬಹುಮತದ ಮೂಲಕ ಅಧಿಕಾರಕ್ಕೆ ಮರಳಿತ್ತು. ಈ ವೇಳೆ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ನಡುವೆ ಅಧಿಕಾರ ಹಂಚಿಕೆ ಸೂತ್ರದಂತೆ ಇಬ್ಬರು ತಲಾ 30 ತಿಂಗಳು ಸಿಎಂ ಸ್ಥಾನದಲ್ಲಿರುವಂತೆ ಒಪ್ಪಂದ ಮಾಡಿಕೊಳ್ಳಲಾಯಿತು. ಈಗ ಅದರಂತೆ ಸಿಎಂ ಸಿದ್ದರಾಮಯ್ಯ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮಾತು ಉಳಿಸಿಕೊಂಡಿದ್ದಾರೆ. ಅಲ್ಲದೆ ಸಿದ್ದರಾಮಯ್ಯರ ಅನ್ನಭಾಗ್ಯ, ಕ್ಷೀರಭಾಗ್ಯ ಮತ್ತು ಇಂದಿರಾ ಕ್ಯಾಂಟೀನ್ಗಳನ್ನು ಸ್ಥಾಪಿಸುವುದು ಸೇರಿದಂತೆ ವಿವಿಧ ಕಲ್ಯಾಣ ಕ್ರಮಗಳನ್ನು ಜಾರಿಗೆ ತರುವ ಮೂಲಕ ಅಭಿಮಾನಿಗಳ ಪಾಲಿಗೆ ಅನ್ನರಾಮಯ್ಯರಾಗಿದ್ದು ಅವರ ರಾಜಕೀಯ ಜೀವನದ ದೊಡ್ಡ ಸಾಧನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.